பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. ಆದ್ರೆ ನಾನೀಗ ನಿನಗೆ ತೋರಿಸ್ತೀನಿ ನನ್ನ ತಾಕತ್ ಹೆಂಗಿದೆ ಅಂತ. ಎಲ್ಲ ಸ್ಟೂಡೆಂಟ್ಸು ಎದ್ದು ನಿಂತ್ಕೊಳ್ಳಿ. ಟೈಗರ್ ಚಾಂಗ್, ನೀನು ಇನ್ನೂ ಬೇಕಾದಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಯ್ಯೋ, ಸಾಹೇಬ್ರೆ, ಹಿಮ್ನರಾಜ್ ಮನೆ ಎಲ್ಲಿದೆ ಹೇಳಿ? ಹಾ ಅಲ್ಲಿದೆ. ನೀವ್ ಯಾರು ಕೆಲ್ಸಕ್ಕೆ ಬಾರ್ದೇ ಇರೋರು? ನೋಡಿ ನೋಡಿ, ಎಲ್ಲಾ ಕಡೆ ಕಸ ಹಾಗೆ ಬಿದ್ಬಿಟ್ಟಿದೆ. ನೋಡಿ, ಕೆಲಸ ಮಾಡೋ ಹಾಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಟ್ಟು ಹೊಂಟೋಗ್ತಾ ಇರಿ. ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ? ಡೋಂಟ್ ಮಾಡಿ, ಡೋಂಟ್ ಮಾಡಿ. ಇವಾಗ ಒಳಗೋಗಿ ಮನೆನೆಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಏನು? ಎಲ್ಲಿಂದ ಬಂದ್ರಿ? ಯಾರು ನೀವು? ಹೇಗ್ ಬಂದ್ರಿ ಹೇಳಿ? ಅದೇನ್ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ? ಅದೇನು ವೈ ಕಮ್ ನಾವು ಮಾಸ್ಟರ್ ಹಿಮ್ನರೇಶ್ ಅವ್ರು ನೋಡ್ಬೇಕಾಗಿತ್ತು ಸರ್. ಇವರು ಮೋಟು ಅಂತ, ಇವರು ಅವ್ರ ಹತ್ರ ಮಾರ್ಷಲ್ ಆರ್ಟ್ನ ಕಲಿಬೇಕಾಗಿತ್ತು ಸರ್. ಯಾಕೆ ಕಲಿಬೇಕು? ಎಲ್ಲಿ ಕಲಿಬೇಕು? ಹೇಗ್ ಕಲಿಬೇಕು? ಮಾಸ್ಟರ್ ಹಿಮ್ನರೇಶ್ ಯಾರಿಗೂ ಸಿಗೋದು ಇಲ್ಲ, ಮತ್ತೆ ಯಾರಿಗೂ ಕಲ್ಸ್ಕೊಡೋದು ಇಲ್ಲ. ಹೊರಟೋಗಿ ಈಗಲೇ ಜಾಗ ಖಾಲಿ ಮಾಡಿ. ಇಲ್ಲಿ ಯಾರು ಕೂಡ ಒಬ್ರು ಇರಬಾರ್ದು. ಇಲ್ಲಿ ಹೊರಟೋಗಿ ನಡೀರಿ. ತಾವ್ಯಾರೇ ನಮ್ಮನ್ನು ವಾಪಸ್ ಹೋಗು ಅಂತ ಹೇಳೋದಕ್ಕೆ? ನಾವು ಮಾಸ್ಟರ್ ಹಿಮ್ನರೇಶ್ ಅವ್ರನ್ನ ಭೇಟಿ ಮಾಡ್ಲೇಬೇಕು ಸರ್. ನಾನ್ ಯಾರ? ನನ್ನ ಹೆಸರು ಮುಕ್ರಿ. ಹಂಗಂದ್ರೆ ಹಿಮಾಲಯದ ರಾಜ ಅಂತ ಅರ್ಥ. ನನ್ನ ಅನುಮತಿ ಇಲ್ಲದೆ ಇಲ್ಲಿ ಒಂದು ಕಲ್ಲು ಕೂಡ ಅಳಗಾಡೋದಿಲ್ಲ. ಅದೇನಂತಾರೆ ಇಂಗ್ಲಿಷ್ ನಲ್ಲಿ? ಕಲ್ಲು ಡೋಂಟ್ ಮೂವ್, ಕಲ್ಲು ಡೋಂಟ್ ಮೂವ್. ಅರೆ, ಈಗ ಏನ್ ಮಾಡೋದು? ನಡಿ, ಸ್ವಲ್ಪ ಊಟದ ವ್ಯವಸ್ಥೆ ಮಾಡ್ಕೊಳ್ಳೋಣ. ಬಹಳ ಹಚ್ಚುವಾಗ್ತಾ ಇದೆ ನಂಗೆ. ಯಾವಾಗಲೂ ತಿನ್ನಕ್ಕೆ ನೋಡ್ತಾ ಇರ್ಬೇಡ ಕಣ. ನಾವು ಬಂದಿರೋದು ಏನ್ ಕೆಲಸನೋ ಅದನ್ನ ಮೊದಲು ಮುಗಿಸೋದು ನೋಡೋಣ ಈಗ. ಘಮ ಘಮ. ಹಲೋ, ಹಾಯ್. ಸ್ವಲ್ಪ ಹೊಟ್ಟೆ ಹಶು ಆಗ್ತಾ ಇತ್ತು ಸರ್. ಅಯ್ಯಮ್ಮ, ಎಲ್ಲಾ ಕೆಲಸದವರು ಭೂತ ಅಂತ ಹುಡ್ಕೊಂಬರಕ್ಕೂ ಮುಂಚೆ ನಾವೆಲ್ಲ ಓಡೋಗೋಣ. ಯಾರು ಓಡ್ಬೇಡಿ,
ನಾವು ಇಲ್ಲಿಂದ ಹೇಗಾದ್ರೂ ಮಾಡಿ ಮಾಸ್ಟರ್ ಹಿಮ್ ನರೇಶರ್ನ ಭೇಟಿ ಆಗ್ಲೇಬೇಕು. ಮಾಸ್ಟರ್ ಆರ್ಟ್ಸ್ ನ ಕಳ್ಸ್ಕೊಡಿ ಅಂತ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕು. ಐಡಿಯಾ. ಈಗ ನಾವು ಭೂತ ಆಗ್ಬಿಟ್ಟು ಇಲ್ಲಿರೋ ಕೆಲ್ಸಗಾರನೆಲ್ಲ ಎದುರಿಸಿ ಓಡಿಸ್ಬಿಟ್ರೆ ಮತ್ತೆ ಅವ್ರ ಜಾಗದಲ್ಲಿ ನಾವೇ ಇಲ್ಲಿ ಕೆಲಸ ಮಾಡ್ಕೊಂಡು ಇದ್ಬಿಡ್ಬೋದು. ಆಮೇಲೆ ನಾವೆಲ್ಲರೂ ಇಲ್ಲೇ ಇದ್ಕೊಂಡು ಮಾಸ್ಟರ್ ಹೀಮ್ ನರೇಶ್ ಅವ್ರನ್ನ ಭೇಟಿ ಆಗ್ಬಿಟ್ಟು ಆಮೇಲೆ ಅವ್ರನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಬೋದು. ಆದ್ರೆ ಈಗ ಭೂತ ಹೇಗಾಗದು? ಒಬ್ಬ ಏನೋ ಕೆಲ್ಸಗಾರ ಹೆದರ್ಕೊಂಡು ಓಡ್ಬಿಟ್ಟ, ಆದ್ರೆ ಇಲ್ಲಿರೋ ಕೆಲ್ಸಗಾರರೆಲ್ಲ ಹೆದರ್ಕೊಂಡು ಓಡೋಗೋದಕ್ಕೆ ಏನ್ ಮಾಡೋದ್ ನಾವೀಗ? ಭೂತ ಆಗ್ಲೇಬೇಕು, ಅದು ಒರಿಜಿನಲ್ ಭೂತದ ತರ ನಾವು ಹಾರ್ಕೊಂಡು ಹೋಗ್ಬೇಕು. ಆವಾಗ ಕೆಲ್ಸಗಾರರೆಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಆದ್ರೆ ನಾವು ಹಾರೋದು ಹೇಗೆ ಅಂತ ಗೊತ್ತಿಲ್ಲ. ಅಯ್ಯೋ, ಅದು ಬಹಳ ಸುಲಭ ಕಣಯ್ಯ. ಇಲ್ಲೋಡು, ನನ್ನ ಫ್ಲೈಯಿಂಗ್ ಹೆಲ್ಮೆಟ್ ಮತ್ತೆ ಫ್ಲೈಯಿಂಗ್ ಶೂ ಕೆಲ್ಸಕ್ಕೆ ಬರುತ್ತೆ ಕಣಯ್ಯ. ಏನು? ಏ ಡಾಕ್ಟ್ರೆ, ಬನ್ರಿ ಇಲ್ಲಿ. ಅಂದ್ರೆ ಫ್ಲೈಯಿಂಗ್ ಹೆಲ್ಮೆಟ್ ನ ಇಟ್ಕೊಂಡು ಸಾವಿರಾರು ಮೆಟ್ಲ ತರ ಮಾಡ್ಬಿಟ್ಟಲ್ಲ ನಮ್ಗೆಲ್ಲರಿಗೂ. ಅಷ್ಟು ದೂರ ನಡ್ಕೊಂಬರೋ ತರ ಮಾಡ್ಬಿಟ್ಟಲ್ರಿ ನೀವು ಡಾಕ್ಟ್ರೆ. ಸಾರಿ, ನಾನು ಬರ್ತೋಗ್ಬಿಟ್ಟಿದೆ ಕಣ್ರಯ್ಯ. ಬನ್ರಯ್ಯ, ಬೇಗ ನಾನು ನಿಮ್ಮಿಬ್ಬರಿಗೂ ಭೂತ ಮಾಡಕ್ ಬಿಡ್ತೀನಿ ಕಣಯ್ಯ. ಎಲ್ರಯ್ಯ ಮುಖ? ಇಲ್ಲೋಡಯ್ಯ, ಇದು ಕಪ್ಪಿಗಿರೋ ಫ್ಲೈಯಿಂಗ್ ಹೆಲ್ಮೆಟ್. ಇದು ಹಾಕೊಂಡ್ಬಿಟ್ರೆ ರಾತ್ರಿ ಯಾರಿಗೂ ಕಾಣಿಸೋದೇ ಇಲ್ಲ ಕಣ್ರಯ್ಯ. ಅವ್ರಿಗೆ ಅನ್ಸುತ್ತೆ ನೋಡ್ದವ್ರಿಗೆ ನೀವು ಹಾರ್ತಾ ಇದೀರ ಅಂತ. ಅರೆ ಕೇಳಿಲ್ಲಿ, ಭೂತ ಗೀತ ಅನ್ನೋದು ಯಾವ್ದು ಇರೋದಿಲ್ಲ. ಅದ್ ನಿನ್ನ ಭ್ರಮೆ ಅಷ್ಟೇ. ಅಷ್ಟು ದೊಡ್ಡನಾಗ್ಬಿಟ್ಟು ಭಯ ಪಡ್ತೀಯ. ಮತ್ತೆ ಅಲ್ಲೋಡು, ನಾಲ್ಕು ಜನ ಈ ಕಡೆ ಇರೋ ಇಬ್ಬರಿಗೆ ನಾನು ತಿಂದಾಕ್ ಕೊಡ್ತೇನೆ. ಇವರಿಬ್ಬರು ನಾನು ತಿಂತೀನಿ. ಏಯ್, ನೀವಿಬ್ರು ಹೋಗಿ ಸೊಪ್ಪ ಕಟ್ ಸ್ನಾನ ಮಾಡ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬಂದ್ಬಿಡಿ. ಭೂತ ಎಲ್ಲ ಹೋಗ್ತಿದ್ದೀರಾ? ಇದು ನಮ್ಮ ಏರಿಯಾ. ನಾವ್ ಯಾರು ಈ ಏರಿಯಾ ಬಿಟ್ಟು ಆಚೆ ಹೋಗಕ್ ಆಗೋದಿಲ್ಲ. ವಾಪಸ್ ಬಂದ್ರೆ ಇದು ನಮ್ಮ ಏರಿಯಾ. ನಾವ್ಯಾರು ವಾಪಸ್ ಬರೋದಿಲ್ಲ. ಇವಾಗ ತಪ್ಪಿಸ್ಕೊಂಡೋದ್ರೆ ಬೆಳಗ್ಗೆ ಬಂದೇ ಬರ್ತಿರಲ್ಲ, ಅವಾಗ ಬೆಳಗಿನ ತಿಂಡಿ ತರ ತಿಂದಾಕ್ಬಿಡ್ತೀವಿ. ಯಾವತ್ತೂ ಬರಲ್ಲ. ನಡೀರಿ, ಈ ಕಿಚನ್ಗೆ ಹೋಗ್ಬಿಟ್ಟು ಊಟ ಮಾಡೋಣ. ಮತ್ತೆ ನಾಳೆ ಬೆಳಗ್ಗೆ ನಾವು ಮುಖರಿ ಹತ್ರ ಕೆಲಸ ಕೇಳೋಣ. ಓಕೆ? ಎಲ್ಲ ಕೆಲಸದವರು ಎಲ್ಲೋಗ್ಬಿಟ್ರ ಏನೋ. ಎಲ್ಲ ನಾನೇ ಮಾಡ್ಬೇಕಾಗ್ ಬಂತು. ನಿಮ್ಮಿಂದಾನೆ ಯಾವ ಕೆಲ್ಸಗಾರು ಇಲ್ಲಿ ಉಳಿಯಲ್ಲ. ನೀವ್ ಎಲ್ರಿಗೂ ತಲೆನೋವು ಕೊಟ್ಟು ಓಡಿಸ್ಬಿಡ್ತೀರಾ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ಅರೆ, ನಿಮಗ್ ಬರ್ಬೇಡ ಅಂತ ಹೇಳಿದೆ, ಮತ್ತೆ ಬಂದಿದ್ರ ನೀವೆಲ್ಲ. ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಹೊಡೆದು ಓಡಿಸ್ಬೇಕಾಗತ್ತೆ. ಅರೆ, ಏನಂತಾರೆ ಇದನ್ನ ಇಂಗ್ಲಿಷ್ ನಲ್ಲಿ? ಬೀಟ್ ಮಾಡಿ ಕಳಿಸ್ಬಿಡ್ತೀನಿ. ನಾವು ನರೇಶ್ ಅವ್ರನ್ನ ಭೇಟಿ ಮಾಡ್ತಾ ಇಲ್ಲಿಂದ ಹೋಗಕ್ ಸಾಧ್ಯತೆ ಇಲ್ಲ. ಯಾರು ನಮ್ಮನ್ನ ತಡೆಯಕ್ಕಾಗಲ್ಲ, ಗೊತ್ತಾ? ಮಾಸ್ಟರ್ ಹಿಮ್ ನರೇಶ್, ಮಾಸ್ಟರ್ ಹಿಮ್ ನರೇಶ್.
ಅಮ್ಮ ಅಯ್ಯೋ ನಡಿಗೆಯ ಇವ್ರ ಗೊತ್ತ ಅಯ್ಯಮ್ಮ ಅಮ್ಮ ಕೆಳಗಡೆ ಯಾರಿದ್ದಾರೆ ಅಜ್ಜ ನೋಡಿದ್ರ ಅವ್ರನ್ನ ಏಯ್ ದ ನೇಮ್ ಇಸ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ನಮ್ಗೆ ಈ ತರ ಅವಮಾನ ಮಾಡಿದ್ರೆ ನಾವು ತಡ್ಕೊಳಕ್ ಸಾಧ್ಯ ಇಲ್ಲ. ನಗೋದನ್ನ ನಿಲ್ಲಿಸ್ಬಿಡಿ, ಇಲ್ಲಾಂದ್ರೆ ಅಯ್ಯೋ. अरे बड़ा बड़ा ಮಟು ಬೇಡ ಕಣ. ಮಟು ಸಾಕು ತಿಳಿಸ್ಬಿಡು, ಹೋಗ್ಲಿ ಬಿಡು, ಸೋಲಪ್ಕೊಂಬಿಡ ಹೋಗ್ಲಿ ಬಿಡ. ಇಲ್ಲಿ ಸಾಧ್ಯ ಇಲ್ಲ ಕಣೋ. ಫುರ್ಫುರಿ ನಗರದ ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ತಯಾರು ಕಣೋ. ನನ್ ಜೀವ ಇರೋರ್ಗೂ ಹೋರಾಡಕ್ ತಯಾರು ಕಣೋ. ಫುರ್ಫುರಿ ನಗರ ಜನಗಳೇ, ಜ್ಞಾಪಕ ಇಟ್ಕೊಳ್ಳಿ, ನಾನು ಹೇಳಲ್ಲ, ಜನಗಳೇ ಹೇಳ್ತಾರೆ. ಟೈಗರ್ ಇಂದ ಬಚಾವಾಗೋದು ಸಾಧ್ಯ ಇರಬಹುದು, ಆದ್ರೆ ಟೈಗರ್ ಚಾಂಗ್ ಇಂದ ಬಚಾವಾಗೋದು ಖಂಡಿತ ಸಾಧ್ಯನೇ ಇಲ್ಲ. ಟೈಗರ್ ಚಾಂಗ್, ಟೈಗರ್ ಚಾಂಗ್, ನಾನು ಏನಕ್ಕೆ ಸೋತೆ ಅಂದ್ರೆ ನನಗೆ ಹೊಡೆದಾಡಕ್ಕೆ ಇಷ್ಟನೇ ಇಲ್ಲ. ನನ್ಗೆ ಈ ಥರ ಫೈಟ್ ಗೊತ್ತಿಲ್ಲ. ನಾನು ಯಾವ್ದಕ್ಕೆ ಸೋತೆ ಅಂತ ಹೇಳಿದ್ರೆ ನನಗೆ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಒಂಚೂರು ಗೊತ್ತೇ ಇಲ್ಲ. ಆದ್ರೆ ನಾನಿವತ್ತು ಎಲ್ಲರ ಮುಂದೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ, ಇಲ್ಲಿ ಕೇಳು. ನಾನು ಮಾರ್ಷಲ್ ಆರ್ಟ್ನ ಕಲ್ತು ಒಂದಲ್ಲ ಒಂದಿನ ನಿಮ್ಮೂರಿಗೆ ಬಂದು ನಿನ್ನ ಸೋಲಿಸ್ತೀನಿ. ಓಕೆ, ನಾನು ನಿನ್ನ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ. ನಾನು ಕಾಯ್ತಾ ಇರ್ತೀನಿ. ಆದ್ರೆ ಜ್ಞಾಪಕ ಇಟ್ಕೋ, ಟೈಗರ್ ವಾರಿಂದ ಬಚಾವ್ ಆಗಬಹುದು, ಆದ್ರೆ ಈ ಟೈಗರ್ ಚಾಂಗಿಂದ ಬಚಾವ್ ಆಗೋದು ಸಾಧ್ಯನೇ ಇಲ್ಲ. ಟೈಗರ್ ಚಾಂಗ್, ಟೈಗರ್ ಚಾಂಗ್, ನೀನು ನನಗೆ ಸಖತ್ತಾಗಿ ಹೊಡೆದಾಕ್ಬಿಟ್ಟೆ. ಆದ್ರೆ ನಾನು ಬರೀ 3-4 ಏಟು ಹೊಡೆದಿದ್ದೀನಿ ಅಷ್ಟೇನೆ. ಆದ್ರೆ ಸರಿಯಾಗಿ ಒದೆ ಕೊಟ್ಟಿದ್ದೀನಿ. ನಿನ್ ಕಣ್ಣು ನೋಡ್ಕೋಬೇಕಾರೆ ನೋಡ್ದ್ಯಾ ಎಷ್ಟು ಸುಂದರವಾಗಿದೆ.
ಮೋಟು ಯಾಕೋ ನೀ ಚಾಲೆಂಜ್ ಹಾಕಕ್ ಹೋದೆ ಅವನಿಗೆ? ನಿನಗೆ ಚೆನ್ನಾಗಿ ಗೊತ್ತು ಕಣೋ, ನೀನು ಅವನಿಗೆ ಸೋಲ್ಸಕ್ ಆಗೋದೇ ಇಲ್ಲ ಅಂತ. ಮೋಟು ಯಾರನ್ನಾದ್ರೂ ಸೋಲಿಸ್ತಾನೆ. ಶುಭಾಶಯಗಳು ಮೋಟು. ನೀನು ಫೈಟ್ನ ಸೋತಿರಬಹುದು, ಆದ್ರೆ ಜನಗಳ ಮನಸ್ಸನ್ನ ಗೆದ್ದಿದೀಯ. ನೀನು ಸಾಬೀತು ಮಾಡಿದೀಯ ನೀನು ತುಂಬಾ ಶಕ್ತಿಶಾಲಿವಂತ. ಮೋಟು, ನಿನ್ನಲ್ಲಿ ಆ ಜನಿಯನ್ನು, ಆ ಫೈಟಿಂಗ್ ಸ್ಪಿರಿಟು, ಅದು ನಿನ್ನ ದೊಡ್ಡ ಮಾರ್ಷಲ್ ಆರ್ಟ್ ಫೈಟಿಂಗ್ ಸ್ಟಾರ್ನಾಗಿ ಮಾಡುತ್ತೆ ಗೊತ್ತಾ. ಮತ್ತೆ ನೀನು ಟೈಗರ್ ಚಾಂಗ್ನ ಕೂಡ ಸೋಲಿಸಬಹುದು. ಸರ್, ತಾವು ನನಗೆ ಮಾರ್ಷಲ್ ಆರ್ಟ್ನ ಕಲ್ಸ್ಕೊಡ್ತೀರಾ ಹೇಳಿ? ನೀನು ಟೈಗರ್ ಚಾಂಗ್ನ ಸೋಲಿಸ್ಬೇಕು ಅಂದ್ರೆ ಅದೇ ಮಾಸ್ಟರ್ ಹತ್ರನೇ ನೀನು ಕೋಚಿಂಗ್ ತಗೋಬೇಕು. ಯಾರು ಟೈಗರ್ ಚಾಂಗ್ಗೆ ಕಲಿಸಿದ್ರು ಅವ್ರ ಹೆಸರು ಮಾಸ್ಟರ್ ಹಿಮ್ನರೇಶ್. ಹಾಗೆ ಇನ್ನೊಂದು ವಿಷಯ, ಅವ್ರ ಇತ್ತೀಚೆಗೆ ಯಾರಿಗೂ ಕಲಿಸ್ತಾ ಇಲ್ಲ. ಆದ್ರೆ ನೀನ್ ಅವ್ರ ಜೊತೆ ರಾಜಿ ಆದ್ರೆ ಆಗ ನೀನು ಟೈಗರ್ ಚಾಂಗ್ನ ಖಂಡಿತ ಸೋಲಿಸಬಹುದು. ಅವ್ರು ಎಲ್ಲಿರ್ತಾರೆ ಸರ್? ನಾವು ಎಲ್ಲರೂ ಸೇರ್ಕೊಂಡು ಮೋಟುನ ಅವ್ರ ಹತ್ರ ಕರ್ಕೊಂಡು ಹೋಗಿ ಮಾರ್ಷಲ್ ಆರ್ಟ್ ಕಲ್ಸ್ಕೊಡಿ ಅಂತ ಅವ್ರನ್ನ ಕೇಳ್ಕೊತೀವಿ. ಎಸ್, ಬೇಗ ಹೇಳಿ, ಆ ಮಾಸ್ಟರ್ ಹೇಮ್ನರೇಶ್ ಎಲ್ಲಿ ಸಿಗ್ತಾರೆ ಅಂತ. ನಾವೆಲ್ಲರೂ ಮೋಟು ಜೊತೆ ಹೋಗ್ತೀವಿ. ಮಾಸ್ಟರ್ ಹಿಮ್ನರೇಶ್ ಅವರ ಸ್ಕೂಲು ಹಿಮಾಲಯದ ಬೆಟ್ಟಗಳ ಮೇಲೆ ಹಿಮ್ಹಳ್ಳಿಯಲ್ಲಿದೆ. ಮಾರ್ಷಲ್ ಆರ್ಟ್ ಕಲ್ತಾದ್ಮೇಲೆ ಟೈಗರ್ ಜಾಂಗ್ ಜೊತೆ ಹೋರಾಡೋದಕ್ಕೆ ತುಂಬಾ ದೂರ ಹೋಗ್ಬೇಕಾಗಿಲ್ಲ. ಅವನ ಹಳ್ಳಿ ಕಾಲಹಳ್ಳಿ ಕೂಡ ಹಿಮಹಳ್ಳಿಯ ಎದುರುಗಡೆ ಬೆಟ್ಟದ ಮೇಲೆನೇ ಇದೆ. ಮತ್ತು ಬೇಗ ರೆಡಿ ಆಗೋಣ, ಹಿಮಹಳ್ಳಿಗೆ ನಾವೆಲ್ಲರೂ ಹೋಗೋಣ. ನೋಡಿ, ಅಲ್ಲಿದೆ ಹಿಮಹಳ್ಳಿ. ಅಲ್ಲಿಗೆ ಯಾವುದೇ ಬಸ್ಸು ಕಾರು ಕೂಡ ಹೋಗುದಿಲ್ಲ, ನೀವು ನಡ್ಕೊಂಡೇ ಹೋಗ್ಬೇಕು. ಅಯ್ಯೋ, ನಮ್ಗೇನು ಬೇಡಪ್ಪ, ಏನು ಬೇಡ ಅಣ್ಣಂದ್ರೆ. ನಮ್ಗೆ ದಯವಿಟ್ಟು ಹಿಂಸಕೋಬೇಡಿ ನೀವು. ನಮ್ಗೆ ದಯವಿಟ್ಟು ಹೇಳಿ, ಮಾಸ್ಟರ್ ಹಿಮ್ನರೇಶ್ ಅವರ ಸ್ಕೂಲು ಮೇಲ್ಗಡೆ ಇದೆ ತಾನೇ? ಹಾ ಸರ್, ಅವರು ಅಲ್ಲಿ ಮೇಲ್ಗಡೆ ಇರ್ತಾರೆ. ಆ ಶಿಂಬಾ ಅವ್ರು ಹೇಳ್ತಾ ಇದ್ರು, ಮಾಸ್ಟರ್ ಹಿಮ್ನರೇಶ್ ಅವರ ಹಳ್ಳಿ ಮುಂದೆ ಇನ್ನೊಂದು ಬೆಟ್ಟ ಇದೆಯಲ್ಲ, ಅಲ್ಲಿ ಟೈಗರ್ ಚಾಂಗರ್ ಊರಿದೆಯಂತೆ. ಅದು ಅವ್ರದೇ ಇರ್ಬೋದು ಅನಿಸ್ತಾ ಇದೆ. ಅದು ಕಾಲ್ಹಳ್ಳಿ ಡಿಂಗ್ ಬ್ಯಾಂಗ್ದು. ಟೈಗರ್ ಚಾಂಗ್ ಅಲ್ಲಿ ಕೆಲಸ ಮಾಡ್ತಾನ ಅವನ ಹತ್ರ. ಈ ಡಿಂಗ್ ಬ್ಯಾಂಗ್ ಯಾರಪ್ಪ ಅಣ್ಣ?
ಸರ್ದಾರ್ ಡಿಂಗ್ ಬ್ಯಾಂಗ್ ಬರ್ತಾ ಇದ್ದಾರೆ. ಹೇಗಿದ್ಯಾ ಟೈಗರ್ ಚಾಂಗ್? ಮತ್ತು ಹೇಗಿತ್ತು ನಿನ್ನ ಜಗತ್ತನ್ನೇ ಗೆಲ್ಲೋಂತ ಪ್ರಯಾಣ? ಮಾಸ್ಟರ್ ಡಿಂಗ್ ಬ್ಯಾಂಗ್, ನನ್ನ ಪ್ರಯಾಣ ತುಂಬಾ ಚೆನ್ನಾಗಿದೆ. ಯಾರು ನನ್ನ ಹೆದರ್ಸಕ್ಕಾಗ್ಲೇ ಇಲ್ಲ. ಇವತ್ತು ನನಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ, ಟೈಗರ್ನ ವಾರ್ನಲ್ಲಿ ಎದುರಿಸಬಹುದು, ಆದ್ರೆ ಟೈಗರ್ ಚಾಂಗ್ನ ಎದುರಿಸೋದಂತೂ ಬಹಳ ಕಷ್ಟ ಅಂತ. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ನೀನು ಇಡೀ ಜಗತ್ತಲ್ಲಿ ನನ್ನ ಸ್ಕೂಲ್ ಹೆಸರನ್ನ ತುಂಬಾ ಫೇಮಸ್ ಮಾಡಿದ್ಯಾ. ದೂರ ದೂರದ ಊರುಗಳಿಂದ ಈಗ ಮಾರ್ಷಲ್ ಆರ್ಟ್ಸ್ ಕಲಿಯಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ನಡಿ ನೋಡೋಣ, ನಿನ್ನ ಹತ್ರ ಈಗಲೂ ಅದೇ ದಮ್ಮು ತಾಕತ್ತು ಉಳ್ಕೊಂಡಿದ್ಯಾ ನೋಡೋಣ ಅಂತ. ಅದೇ ಇಲ್ಲಿಂದ ಹೋಗೋಕೆ ಮುಂಚೆ ಇತ್ತಲ್ಲ, ತೋರ್ಸು. ಹೆದರ್ಕೋಬೇಡ, ಎದುರಿಡ್ಕೋ. Watch India's largest kids library only on Jio Hotstar. Download the app now.